ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಯಲಹಂಕ ವಿಧಾನಸಭಾ ಕ್ಷೇತ್ರ ರಿ ವತಿಯಿಂದ 3ನೇ ವರ್ಷದ ವಿಶ್ವಕರ್ಮ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 5-10-2025 ಭಾನುವಾರದಂದು ಯಲಹಂಕ ಉಪನಗರ 5ನೇ ಹಂತದ ಶ್ರೀ ಡಾ ಶಿವಕುಮಾರ ಸ್ವಾಮಿ ಸಭಾಂಗಣ ನಿಸರ್ಗ ಕ್ರೀಡಾಂಗಣದಲ್ಲಿ ವಿಜೃಂಭಣೆಯಿಂದ ಜರುಗಿತು. ವಿಶ್ವಕರ್ಮ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀಗಳಾದ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ 8ನೇ ವಂಶಸ್ಥರಾದ ವೀರಭದ್ರಸ್ವಾಮಿ ಹಾಗೂ ಓಂಕಾರ ಜ್ಯೋತಿ ಮಠದ ಪೀಠಾಧ್ಯಕ್ಷರಾದ ಡಾ ಉಮಾಮಹೇಶ್ವರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಯಲಹಂಕ ಕ್ಷೇತ್ರದ ಜನಪ್ರಿಯ ಹಾಗೂ ಪ್ರಬುದ್ಧ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಉದ್ಘಾಟಕರಾಗಿ ಆಗಮಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಖ್ಯಾತ ಮನೋತಜ್ಞರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಆದ ಡಾ ಸಿ.ಆರ್. ಚಂದ್ರಶೇಖರ್, ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರು, ಸಮುದಾಯದ ಹೋರಾಟಗಾರರು ಆದ ಎಲ್. ನಾಗರಾಜಾಚಾರ್, ರಾಜ್ಯ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾದ ಎಂ.ಪಿ. ಈಶ್ವರಾಚಾರ್, ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷರಾದ ಆರ್. ಶ್ರೀನಿವಾಸ ಆಚಾರ್ ಅವರ ಧರ್ಮಪತ್ನಿ ಶ್ರೀಮತಿ ಶಶಿಕಲಾ, ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮತ್ತೋರ್ವ ಅಧ್ಯಕ್ಷರಾದ ಬಾಬು ಪತ್ತಾರ್, ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ನೆಲಮಂಗಲ ತಾಲೂಕು ಅಧ್ಯಕ್ಷರಾದ ಕೃಷ್ಣಪ್ಪ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು, ಅವರುಗಳನ್ನು ನಾದಸ್ವರ ಹಾಗೂ ಮಹಿಳೆಯರು ಕಳಸ ಹೊತ್ತು ಪೂರ್ಣಕುಂಭದೊಡನೆ ಸ್ವಾಗತಿಸಲಾಯಿತು. ವಿಶ್ವಕರ್ಮ ಸಮಾಜದ ಸಹ ಕಾರ್ಯದರ್ಶಿ ಚಂದ್ರಶೇಖರ್, ಮುಖಂಡರಾದ ವೆಂಕಟೇಶ್, ಶ್ರೀನಿವಾಸ್, ದೊಡ್ಡಬಳ್ಳಾಪುರ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಷಣ್ಮುಖಾಚಾರ್ ಮತ್ತಿತರ ಗೌರವಾನ್ವಿತ ಗಣ್ಯರುಗಳು ಅತಿಥಿಗಳಾಗಿ ಹಾಗೂ ಖ್ಯಾತ ನಟಿ ಶ್ರೀಮತಿ ಭವ್ಯ ಹಾಗೂ ಹಾಸ್ಯ ನಟಕುರಿ ಬಾಂಡ್ ಸುನಿಲ್ ಅವರುಗಳು ಆಗಮಿಸಿ ವೇದಿಕೆ ಅಲಂಕರಿಸಿದ್ದರು. పంచభూతం లేని సమయంలో విశ్వకర్మ స్వయంభూగా అవతరించాడు. విశ్వకర్మ అనంత రూపం కలిగి ఉన్నాడు, అనంత నామములు కలవాడు. ప్రజాపతి విశ్వకర్మణః అని ఎదురువేదము 84 లక్షల జీవరాశులలో మానవ జన్మ ఉత్తమైనది. మంచి చెడు ఆలోచించే మనసు కలిగి ఉంటాడు మానవుడు. దానినే విచక్షణ అంటారు. జంతువునాం నర జన్మ దుర్లభము అన్నారు పెద్దలు. అన్ని జంతువుల కన్నా మానవ జన్మ లభించడము చాలా కష్టము. అలాంటి జన్మ లభించినందుకు మనం సర్వదా భగవంతుని ధ్యానిస్తూ ఆ భగవంతులో లయం కావాలని ప్రయత్నించాలి. స్వాముల వారు రచించిన వాటిలో అన్నిటికన్నా ప్రధానమైనది కాలజ్ఞానం. భూత భవిష్యత్తు వర్తమానాలు తెలిపే ఈ తాళపత్ర గ్రంథము
అందులోనే ఈ గోవింద వాక్యాలు 400 సంవత్సరాల కిందటే స్వాముల వారు జరిగేది జరగబోయేది జరుగుతున్నది మహనీయులు రాశారు. అవే ఈ గోవింద వాక్యాలు. ముడుపు వెంకటప్ప ఉత్సాహమయ్యేను, ముడుపులు తిరుమలకు నడిచేనుమా, కడప వద్ద ఉన్న కమలాపురములో కప్పకోడి కూత కూసేనిమా, శివ గోవింద గోవింద హరి గోవింద గోవింద. తల్లులు బిడ్డలు తగవులు నడిచేను, తల్లడిల్లే కాలం వచ్చేనుమా, తల్లులు బిడ్డలు తగవులు నడిచేను, తల్లడిల్లే కాలం వచ్చేనుమా. కల్లగాది మాట ఉన్నాము సాక్షిగా, గద్దనుడిసి కాకి తన్నేనుమా, శివ గోవింద గోవింద ఆశిస్తున్నాను. జై విశ్వకర్మ, జై జై ವಿಶ್ವಕರ್ಮ. ನನ್ನ ವಿಶ್ವಕರ್ಮ ಬಂಧುಗಳೇ ಹಾಗೂ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಾತಾ ಭಗಿನಿಯರೇ, ಇವತ್ತು ವಿಶೇಷವಾಗಿ ವಿಶ್ವಕರ್ಮ ಮಹೋತ್ಸವದಲ್ಲಿ ನಮ್ಮನ್ನೆಲ್ಲ ನೋಡಿ ಬಹಳ ಆನಂದವಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಈ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ. ರಾಮಚಂದ್ರಾಚಾರ್ಯರ ಒಂದು ಮುಖಂಡತ್ವ ನಿಜವಾಗಲೂ ನಾವೆಲ್ಲ ಹೆಮ್ಮೆ ಪಡುವಂಥದ್ದು. ಭಾಳ ಸಂತೋಷವಾಗ್ತಾ ಇದೆ. ಎಲ್ಲಿ ಆ ಮುಖಂಡನ ಆದ್ಯ ಕರ್ತವ್ಯ ಇದೆಯೋ ತಮ್ಮನ್ನೆಲ್ಲ ಒಗ್ಗೂಡಿಸಿ ಇಂತಹ ಒಂದು ಕಾರ್ಯಕ್ರಮವನ್ನು ನಮಗೆಲ್ಲ ಉಣಬಡಿಸಿದರಲ್ಲ, ನಿಜವಾಗಲೂ ಬಹಳ ಸಂತೋಷವಾಗ್ತಾ ಇದೆ. ಆದರೆ ಒಬ್ಬರು ಅವಾಗ ಒಂದು ಮಾತು ಮಾತಾಡ್ತಾ ಇದ್ರು, ನಮಗೇನು ಶಾಪ ಇದೆಯೋ ಅಂತ ಕೇಳ್ತಾ ಇದ್ರು ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ. ಯಾಕೆ ನಮ್ಮವರು ಮುಂದೆ ಬರೋದಿಲ್ಲ, ಯಾಕೆ ನಮ್ಮವರು ಜೀವನದಲ್ಲಿ ಎಷ್ಟೇ ವಿದ್ಯಾವಂತರಾದರೂ ಕೂಡ ಮುಂದೆ ಬರ್ತಾ ಇಲ್ಲ ಅಂತ. ನಿಜವಾಗಲೂ ನಮಗೆ ಯಾವ ಶಾಪವೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಡೀ ಸೃಷ್ಟಿ ವಿಶ್ವಕರ್ಮನಿಂದ. ಈ ಜಗತ್ತು ಸೃಷ್ಟಿ ಯಾರು ಅಂತ ಹೇಳಿದ್ರೆ ವಿಶ್ವಕರ್ಮನಿಂದ. ಆ ವಿಶ್ವಕರ್ಮನ ಸೃಷ್ಟಿಯಲ್ಲಿ ನಾವೆಲ್ಲ ಇದ್ದೇವೆ. ಆದರೆ ನಮಗೆ ಒಂದು ಆಚಾರ ವಿಚಾರ ಅಂತ ಕಲ್ಪಿಸಿದ್ದಾನೆ ವಿಶ್ವಕರ್ಮ ಭಗವಂತ. ಅದನ್ನು ನಾವು ಇವತ್ತು ಪಾಲನೆ ಮಾಡ್ತಾ ಇಲ್ಲ. ಆ ಶಾಪ ತನ್ನಿಂದ ತಾನೇ ನಾವೇ ಪಡ್ಕೊಂಡದ್ದು. ಭಗವಂತ ನಮಗೆ ಶಾಪ ಕೊಡಲಿಲ್ಲ. ಯಾಕೆ ಸಂಧ್ಯಾ ವಂದನೆ ಪ್ರತಿನಿತ್ಯ ನಾವು ವಿಶ್ವಬ್ರಾಹ್ಮಣರು ಮಾಡುವಂಥದ್ದು ಅಲ್ವಾ. ಪ್ರೇಕ್ಷಿತೈರ್ನಿಮಿತ ಪ್ರಾಣಾದಿಭಿ ಮುಖ್ಯತೆ ಯದ್ದಿತ್ಯಾಚ ವಿವಾದ್ಯವೋ ಪ್ರತಿದಿನಂ ಸೂರ್ಯಾದಿ ಜ್ಯೋತಿರ್ಗಣಃ ಜ್ಯೋತಿಸ್ತಂತ ಸ್ಥಿರಭಕ್ತಿಯೋಗ ಸುಲಭಂ ಶ್ರೀ ವಿಶ್ವಕರ್ಮಾಭಿಧಂ ಶ್ರೀ ವಿಶ್ವಕರ್ಮಾಭಿಧಂ. ಇವತ್ತು ದೇವ ವಿಶ್ವಕರ್ಮ ಜನ್ಮದಿನೆಯ ಅಂಗವಾಗಿ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಶ್ರೀ ಶ್ರೀ ಕಾಳಿತನಯ ಡಾಕ್ಟರ್ ಉಮಾಮೇಶ್ವರ ಸ್ವಾಮೀಜಿಗಳನ್ನು ನಮಸ್ಕರಿಸುತ್ತಾ, ಮತ್ತೋರ್ವ ಸ್ವಾಮೀಜಿಗಳು ಶ್ರೀ ವೀರಭದ್ರ ಸ್ವಾಮಿಗಳು ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ 8ನೇ ವಂಶಸ್ಥರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರು, ಯಲಹಂಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಸ್ನೇಹಿತರಾದಂಥ ರಾಮಚಂದ್ರಾಚಾರ್ಯ, ಗೌರವ ಅಧ್ಯಕ್ಷರಾದಂಥ ಸಿಂಗನಾಯಕನಹಳ್ಳಿ ಸೊಸೈಟಿಯ ನಿರ್ದೇಶಕರಾದಂಥ ಈಶ್ವರಾಚಾರ್ಯ, ಕಾರ್ಯಾಧ್ಯಕ್ಷರಾದಂಥ ಆನಂದಾಚಾರ್ಯ, ಶ್ರೀಯುತ ಚಂದ್ರಶೇಖರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಸಮಾಜದ ಎಲ್ಲ ಗಣ್ಯರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ BJPಯ ಹಿರಿಯ ಮುಖಂಡಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಮತಿ ಭವ್ಯಾಲವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಸಮಾಜದ ಎಲ್ಲ ಬಂಧು ಭಗಿನಿಯರೇ, ಇವತ್ತು ಕಡಿಮೆ ಜನ. ಯಾಕೆ ಅಂದರೆ ಇವತ್ತು ಒಳ್ಳೆಯ ದಿನ, ಸಾಕಷ್ಟು ಮದುವೆಗಳು, ಗೃಹ ಪ್ರವೇಶಗಳು, ಸಾಕಷ್ಟು ಒತ್ತಡ ಎಲ್ಲರಿಗೂ ಇದೆ. ನನಗಂತೂ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದವನು, ಅದಕ್ಕೆ ನಿಲ್ಸ್ರಪ್ಪ, ಕಡಿಮೆ ಮಾಡ್ರಪ್ಪ, ನಾನು ಹೋಗ್ಬೇಕು ಇನ್ನೊಂದು ಪ್ರೋಗ್ರಾಮ್ಗೆ ಅಂತೇಳಿ. ಅದು ಒಂದೊಂದು ಪ್ರೋಗ್ರಾಮ್ ಒಂದು ಕಡೆ ಐತೆ, ದೇವನಹಳ್ಳಿಯಲ್ಲಿ ಒಂದೈತೆ, ಬೈಪ್ತಿ ಹತ್ರ ಒಂದೈತೆ, ನೆಲಮಂಗಲ ಒಂದೈತೆ, ಎಲ್ಲ 12 ಟೈಮ್ ಕೊಟ್ಟವೆ. ಆದರೂ ಕೂಡ ನಮ್ಮ ಸಮಾಜದ ಕಾರ್ಯಕ್ರಮ ಇದೆ, ಮತ್ತೆ ನಾವು ಮಾಡೋದು ಇನ್ನು ಮುಂದುವರ್ಷಕ್ಕೇನೆ. ಇವತ್ತು ವಿಶ್ವ ನಿರ್ಮಾಣ ಆಗೋದಕ್ಕೆ ಮೊದಲು ಬಹುಶಃ ದೇವತೆಗಳು ಜನ್ಮ ತಾಳದಂಥ ಸಂದರ್ಭದಲ್ಲಿ
ಅವ್ರಿಗೆ ಮನೆ ಮಠ ಅವೆಲ್ಲ ಇರಬೇಕಾದ್ರೆ ಅದಕ್ಕೆ ವಾಸ್ತುಶಿಲ್ಪಿ ಮತ್ತು ಶಿಲ್ಪೆಯನ್ನು ನಿರ್ಮಾಣ ಮಾಡಿದಂಥ ಯಾರಾದರೂ ಒಬ್ಬ ಶಿಲ್ಪಿ ಅಂತಂದರೆ ಅವರೇ ವಿಶ್ವಕರ್ಮ. ಅವ್ರು ಬೇರೆ ಯಾರೂ ಇರಲಿಲ್ಲ. ಮೊದಲನೇ ದೇವ ಅಂತ ಅನ್ಕೊಬೋದು ನಾವು. ಆದರೆ ನಮಗೆ ನಮ್ಮ ದೇವರ ಬಗ್ಗೆ, ನಮ್ಮ ವಿಶ್ವಕರ್ಮರ ಬಗ್ಗೆನೇ ನಮಗೆ ಮಾಹಿತಿನೂ ಇಲ್ಲ ಮತ್ತು ನಂಬಿಕೆನೂ ಇಲ್ಲ. ನಮಗೆ ಕೇಳಿದ್ರೆ ಅಣ್ಣ ನಾವು ಆಚಾರ್ಯಣ್ಣ ಊರಿಗಿಬ್ಬರೇ ಇರೋದಣ್ಣ ಅಂತ. ಅಂದರೆ ಆಚಾರ್ಯ ನೀವೇನೋ ಒಂದು ವರ್ಷ ಸ್ಟ್ರೈಕ್ ಮಾಡಿದ್ರೆ ಏನೂ ನಡೆಯಲ್ರಿ ದೇಶದಲ್ಲಿ, ಏನೂ ನಿರ್ಮಾಣ ಆಗೋದಿಲ್ಲ. ಇವತ್ತು ನಿಮ್ಮ ಕೆಲಸ ಬೇರೆ ಬೇರೆಯವ್ರು ಕಿತ್ಕೊಂಡವ್ರು ಅಷ್ಟೇ, ಟ್ರೈನಿಂಗು ಅವು ಇವೆಲ್ಲ ಮಾಡಿಕೊಂಡು. ಅದು ಬಿಟ್ಟರೆ ಮೂಲ ನೀವು ಅರಮನೆಗಳನ್ನು ಕಟ್ಟೋದ್ರಿಂದ ಹಿಡಿದು, ಶಿಲ್ಪಕಲೆಯಿಂದ ಹಿಡಿದು, ವಸ್ತ್ರಗಳನ್ನು ವಿನ್ಯಾಸ ಮಾಡಿ ಆಭರಣಗಳು ಮಾಡೋದ್ರಿಂದ ಹಿಡಿದು ಏನೇನು ನಿರ್ಮಾಣ ಮಾಡ್ತು. ನಾವೆಲ್ಲ ಹೇಳ್ತೀವಲ್ಲ ವೈಕುಂಠ ಇವೆಲ್ಲವನ್ನು ನಿರ್ಮಾಣ ಮಾಡ್ತಾಯಿದ್ರು ಅಂತೇಳಿ. ದೇವಶಿಲ್ಪಿ ವಿಶ್ವಕರ್ಮ ಅಂತಕ್ಕಂಥದ್ದು ಅವನು ಇಲ್ಲದೇ ನಾವು ಯಾವುದೇ ಒಂದು ನಿರ್ಮಾಣವನ್ನು ಕಲ್ಪನೆ ಮಾಡೋಕ್ಕೂ ಆಗೋದಿಲ್ಲ. ಅಂಥ ವಿಶ್ವಕರ್ಮ ಸಮಾಜದ ವಂಶಸ್ಥರು ನಾವೆಲ್ಲ ಕೂಡ ನಾವು ಅತ್ಯಂತ ಅತೀವವಾದಂಥ ಗೌರವ ಇರಬೇಕು, ನಮಗೆ ಹೆಮ್ಮೆ ಅನಿಸ್ಬೇಕು. ಜೈ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಈ ದಿನ ವಿಶ್ವಕರ್ಮ 3ನೇ ವರ್ಷದ ಮಹೋತ್ಸವ, ವಿಶ್ವಕರ್ಮ ಮಹೋತ್ಸವವನ್ನು ನಾವು ಆಗಮಿಸಿದ್ದೀವಿ, ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ನಮ್ಮ ಕುಲದೇವತೆ ಕಾಳಿಕಾಂಬೆಯ ಆಶೀರ್ವಾದ ಹಾಗೂ ನಮ್ಮ ವಿಶ್ವಕರ್ಮನ ಅನುಗ್ರಹ ಹಾಗೂ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಯ ಆಶೀರ್ವಾದ ಹಾಗೂ ನಮ್ಮ ಹಿರಿಯರ ಕಾಳಿತನ ಉಮಾಮೇಶ್ವರ ಆಶೀರ್ವಾದ, ವೀರಭದ್ರ ಸ್ವಾಮಿಯ ಆಶೀರ್ವಾದ ಹಾಗೂ ಇದೆಲ್ಲಕ್ಕಿಂತ ಮೊದಲಾಗಿ ನನ್ನ ಅಧ್ಯಕ್ಷರು ಮಾಡಿರೋಂಥ ನನ್ನ ಸಂಘದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಸದಸ್ಯರ ಒಂದು ಬಲವರ್ಧನೆಯಿಂದ ಈ ಒಂದು ಕ್ಷೇತ್ರದಲ್ಲಿ ನಾವು ವಿಶ್ವಕರ್ಮ ಸಮಾಜವನ್ನು ಮುನ್ನಡೆಸ್ತಾ ಇದ್ದೀವಿ. ಇದೇ ರೀತಿಯಾಗಿ ನಮ್ಮ ಸಮಾಜ ಕುಲಬಾಂಧವರೆಲ್ಲರೂ ಒಟ್ಟಾಗಿ ವೈಮನಸ್ಸನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ನಮಗೆ ಎಲ್ಲ ಅನುಕೂಲತೆ ಸಿಗ್ತವೆ. ಆದರೂ ಯಾವುದೇ ಸರ್ಕಾರ ಬಂದು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಯಾವುದೇ ಅನುಕೂಲತೆ ಆಗ್ತಾ ಇಲ್ಲ. ಆದರೂ ನಮ್ಮ ಕ್ಷೇತ್ರದ ಶಾಸಕರ ಮೇಲೆ ವಿಶ್ವನಾಥ್ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಟಿದ್ದೀವಿ. ವಿಶ್ವನಾಥ್ ಅವರು ನಮಗೆ ಮೊದಲಿನಂತೆ ಹೇಳಿದಂತೆ 1 ಎಕರೆ ಜಾಗ ಕೊಡ್ತಾರೆ, ಕೊಡ್ತಾ ಇದ್ರು. ಒಂದು 10 ಗುಂಟೆ ಜಾಗ ಆದರೂ ಕೊಟ್ಟು ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ನಮ್ಮ ವಿಶ್ವಕರ್ಮ ಸಮುದಾಯವನ್ನು ಕಟ್ಟಲು ಅವರು ಅನುಮತಿ ಮಾಡ್ತಾರೆ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಇದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಎಲ್ಲ ಕುಲ ಬಾಂಧವರು ಒಗ್ಗಟ್ಟು ವೈಮನಸ್ಸನ್ನು ಬಿಟ್ಟು ಒಗ್ಗಟ್ಟಾಗಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬೆಳೆಯಬೇಕೆಂದು ನನ್ನ ಒಂದು ಅನಿಸಿಕೆ. ಆದರೂ ಯಲಹಂಕ ಕ್ಷೇತ್ರದ ವಿಶ್ವಕರ್ಮ ಸಮಾಜ 27,000 ಜನ ಇದ್ದುಕೊಂಡು ಕೂಡ ನಾವು ಇವತ್ತು ಈ ಒಂದು ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡಿಕೊಟ್ಟ ನಮ್ಮ ಸಮಾಜದವರು ಇನ್ನೂ ಜ್ಞಾನ ಅರ್ಥಕೊಂಡಿಲ್ಲ. ಹಾಗಾಗಿ ದಯವಿಟ್ಟು ಇನ್ನು ನಮ್ಮ ಸಮಾಜದಲ್ಲಿ ಮಗದೊಮ್ಮೆ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಸಮಾವೇಶ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ನಮ್ಮ ಸಂಘಟನಾ ಪದಾಧಿಕಾರಿಗಳು, ಸಂಘಟನೆ ಕಾರ್ಯದರ್ಶಿಗಳು, ನಮ್ಮ ಸದಸ್ಯರು ಸತತವಾಗಿ 2 ತಿಂಗಳು ರಾತ್ರಿಗಳು ಹೋರಾಟ ಮಾಡಿ ಇನ್ವಿಟೇಷನ್ ಕೊಟ್ಟು ಎಲ್ಲರಿಗೂ ಬರಮಾಡಿಸ್ಕೊಂಡು ನಾವು ಒಂದು ಕಷ್ಟಪಟ್ಟಿದ್ದೀವಿ. ಆದರೂ ಇವತ್ತು ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ, ಎಲ್ಲ ನಮ್ಮ ಶಾಸಕರ, ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಆಯಿತು. ಇದೇ ರೀತಿಯಾಗಿ ಮುಂದಿನ ವರ್ಷ ಕೂಡ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇನ್ನು ನಮ್ಮ ಸಮಾಜದಲ್ಲಿ ಎಲ್ಲ ಎಚ್ಚೆತ್ಕೋಬೇಕು, ನಮ್ಮ ಸಮಾಜದಲ್ಲಿ ಬುದ್ಧಿವಂತರಾಗಬೇಕು, ಒಳ್ಳೆಯ ಗುಣವಂತರಾಗಬೇಕು, ಒಳ್ಳೆ ಹೋರಾಟ ಮಾಡಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಮ್ಮವರು ಬೆಳೆಯಬೇಕೆಂದು ನಾನು ಮಗದೊಮ್ಮೆ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಸಮಾಜವನ್ನು ನಾನು ಅಧ್ಯಕ್ಷನ ಮಾಡಿದ್ದಕ್ಕೂ ಹಾಗೂ ನಮ್ಮ ಪದಾಧಿಕಾರಿಗಳ ಒಂದು ಅನುಗ್ರಹದಿಂದ ಎಲ್ಲ ಒಂದು ಸಾಧನೆ, ಒಂದು ಬಲವರ್ಧನೆಯಿಂದ ನಾವು ಇನ್ನು ನನ್ನ ಸಮಾಜ ಮುನ್ನಡೆಸ್ತೀನಿ ಅಂತ ಹೇಳಿ ಈ 2 ಮಾತನಾಡಲು ನನಗೆ ಅವಕಾಶ ಕೊಟ್ಟಂಥ ಎಲ್ಲ ಒಂದು ಸದಸ್ಯರಿಗೂ, ಎಲ್ಲ ಒಂದು ನಮ್ಮ ಕುಲ ಬಾಂಧವರಿಗೂ, ವಿಶ್ವಕರ್ಮ ಸಮಾಜದವರಿಗೂ ಹಾಗೂ ಎಲ್ಲ ಮಿತ್ರ ಮಾಧ್ಯಮ ವರ್ಗದವರಿಗೂ ಹಾಗೂ ನನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಹಾಗೂ ನನ್ನ ರಾಜಕೀಯ ಗುರುಗಳಾದ SR ವಿಶ್ವನಾಥನವರಿಗೆ ಮಗದೊಮ್ಮೆ ನಾನು ಹೇಳುತ್ತಾ, ನಮ್ಮ ಸಮಾಜದವರಿಗೆ ಯಾವುದೇ ರೀತಿಯಲ್ಲಿ ನೀವು ಅನುಕೂಲ ಮಾಡಬೇಕೆಂದು ಮತ್ತೊಮ್ಮೆ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ ವಿಶ್ವಕರ್ಮ. ಯಾವುದೇ ಒಂದು ಕುಲ್ ಕಸಬಾಗಲಿ, ಯಾವುದೇ ಒಂದು ಭತ್ತಾರಾಗಲಿ, ಬಡಿಗೆರಾಗಲಿ, ಕಂಬಾರಾಗಲಿ, ಅಕ್ಕಸಾಗಲಿ ಅನ್ನೋದು ದಯವಿಟ್ಟು ಯಾರೇ ಒಂದು ನಮ್ಮ ಸಮಾಜದವ್ರು ಹೇಳ್ಬೇಡಿ. ಯಾರೇ ಹೇಳಿದ್ರು ಆಚಾರ ಅಂದಾಗ ವಿಶ್ವಕರ್ಮನೇ ಅಂತ ಬರೆಸಿ, ಜಾತಿ ಗಣಿತ ಬಂದಾಗ ಎಲ್ಲ ಡೈವರ್ಟ್ ಮಾಡ್ತಾರೆ. ದಯವಿಟ್ಟಿಗೆ ನೀವು ಕಿವಿ ಕೊಡಕ್ಕೆ ಹೋಗಬೇಡಿ, ಅವಕಾಶ ಮಾಡ್ಕೊಳ್ಬೇಡಿ. ವಿಶ್ವಕರ್ಮ, ಜೈ ವಿಶ್ವಕರ್ಮ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ವಿಶ್ವಕರ್ಮಗಳೇ. ಇವತ್ತು ವೀರಬ್ರಹ್ಮೇಂದ್ರ ಮಾಡಿರೋ ಒಂದು ಕಾಲಜ್ಞಾನ ಪ್ರಕಾರವಾಗಿ ನಾವೆಲ್ಲ ಮುನ್ನಡೆಯೋಣ. ಇನ್ನು ಮುಂದೆ ನಾವು ಬೆಳವಣಿಗೆ ಆಗೋಣ. ನಮಗೆ ಶಾಪ ವಿಮೋಚನೆ ಆಗ್ತಾ ಇದೆ. ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ನಾವು ರಾಜಕೀಯವಾಗಿ, ಆರ್ಥಿಕವಾಗಿ
ಉಳಿಬೇಕೆಂದು ನಾನು ಮಗದೊಮ್ಮೆ ನಮ್ಮ ಸಮಾಜದವರಲ್ಲಿ, ನಮ್ಮ ಕುಲಬಾಂಧವರಲ್ಲಿ ಬೇಡ್ಕೊಡುತ್ತಾ, ನಮ್ಮ ಎಲ್ಲ ರೀತಿಯಲ್ಲಿ ನಮ್ಮ ಸಮಾಜ ಮುನ್ನಡಿಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತಾ, ಜೈ ಕಾಳಿಕಾಂಬ, ಜೈ ವಿಶ್ವಕರ್ಮ.